ಗ್ಯಾಸ್ ಪೂರೈಕೆ ಆಗದೆ ಒಂದೊಂದೇ ಹೋಟೆಲ್ಗಳು ಈಗ ಬಂದಾಗ್ತಾ ಇದ್ದಾವೆ. ಕದಂಬ ಗ್ರೂಪ್ನ ಶ್ರೀಕೃಷ್ಣ ಹೋಟೆಲ್ ಈಗ ಬಂದಾಗಿದೆ. ಗ್ಯಾಸ್ ಇಲ್ಲ, ಅಡುಗೆ ಮಾಡೋದಕ್ಕೆ ಗ್ಯಾಸ್ ಇಲ್ಲ. ಏನ್ ಮಾಡ್ತಾರೆ ಹೇಳಿ ಪಾಪ. ಹೀಗಾಗಿ ಗ್ಯಾಸ್ ಎಮರ್ಜೆನ್ಸಿಯಿಂದಾಗಿ ಬೆಂಗಳೂರಿನ ಹೋಟೆಲ್ಗಳು ಒಂದೊಂದಾಗಿ ಬಂದಾಗ್ತಾ ಇದ್ದಾವೆ. ಗ್ಯಾಸ್ ಕೊರತೆಯಿಂದಾಗಿ ಕದಂಬ ಗ್ರೂಪ್ನ ಹೋಟೆಲ್ ಶ್ರೀಕೃಷ್ಣ ಹೋಟೆಲ್ ಬಂದಾಗಿದೆ. ಅಡುಗೆ ಮಾಡಲು ಗ್ಯಾಸ್ ಸಿಗದೆ ಹೋಟೆಲ್ ಬಂದಾಗಿದೆ. ಬೆಂಗಳೂರಿನಲ್ಲಿ ಜೋರಾಯಿತು ಗ್ಯಾಸ್ ಎಮರ್ಜೆನ್ಸಿ. ಗ್ಯಾಸ್ ಕೊರತೆ, ಕದಂಬ ಗ್ರೂಪ್ನ ಶ್ರೀಕೃಷ್ಣ ಹೋಟೆಲ್ ಬಂದ್. ಮೆಜೆಸ್ಟಿಕ್ನಲ್ಲಿರುವ ಶ್ರೀಕೃಷ್ಣ ಹೋಟೆಲ್ ಬಂದ್. ಅಡುಗೆ ಮಾಡಲು ಗ್ಯಾಸ್ ಇಲ್ಲದೆ ಶ್ರೀಕೃಷ್ಣ ವೈಭವ ಹೋಟೆಲ್ ಬಂದಾಗಿದೆ. ನೋಡಿ, ಶೆಲ್ಟರ್ ಎಳೆದಿದ್ದಾರೆ. ಯಾಕಂತ ಹೇಳಿದ್ರೆ ಓಪನ್ ಮಾಡೋದಕ್ಕೆ ಅಲ್ಲಿ ಅಡುಗೆ ಮಾಡೋದಕ್ಕೆ ಗ್ಯಾಸ್ ಇಲ್ಲ. ಏನ್ ಮಾಡ್ತಾರೆ ಪಾಪ. ಸೌದೆ ಒಲೆಯಲ್ಲಿ ಅಡುಗೆ ಮಾಡಕ್ಕಾಗತ್ತಾ? ಖಂಡಿತ ಇಲ್ಲ. ಹೀಗಾಗಿ ಶ್ರೀಕೃಷ್ಣ ವೈಭವ ಹೋಟೆಲ್, ಕದಂಬ ಗ್ರೂಪ್ನ ಶ್ರೀಕೃಷ್ಣ ವೈಭವ ಹೋಟೆಲ್ ಬಂದಾಗಿದೆ. ಮೆಜೆಸ್ಟಿಕ್ನಲ್ಲಿರುವಂತಹ ಶ್ರೀಕೃಷ್ಣ ವೈಭವ ಹೋಟೆಲ್ ಅನ್ನ ಬಂದ್ ಮಾಡಿದ್ದಾರೆ. ಎಷ್ಟು ಲಾಸ್ ಆಗುತ್ತೆ ಒಂದಿನ ಒಂದು ಹೋಟೆಲ್ ಬಂದಾಯ್ತು ಅಂತ ಹೇಳಿ. ಆದ್ರೆ ಲಕ್ಷಾಂತರ ರೂಪಾಯಿ ಲಾಸ್ ಆಗುತ್ತೆ. ಒಂದು, ಬಾಡಿಗೆ ಕೊಡಬೇಕು, ವರ್ಕರ್ಸ್ಗೆ ಸ್ಯಾಲರಿ ಕೊಡಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ವಾಟರ್ ಬಿಲ್ ಕಟ್ಟಬೇಕು, ಹಾಗೆ BWSSB ಬಿಲ್ ಕಟ್ಟಬೇಕು, ಜೊತೆಗೆ ಇನ್ನಿತರ ಎಕ್ಸ್ಪೆನ್ಸ್ಗಳಿರ್ತವೆ. ಅದ್ರ ಜೊತೆಗೆ ತಂದಿರೋ ತರಕಾರಿ ಮತ್ತೊಂದು ಎಲ್ಲವೂ ಕೂಡ ಹಾಳಾಗುತ್ತೆ. ಒಂದಿನ ಏನಾದ್ರೂ ಹೋಟೆಲ್ ಬಂದಾಯ್ತು ಅಂತ ಹೇಳಿದ್ರೆ ಬೇರೆ ಹೋಟೆಲ್ಗೆ ಕಸ್ಟಮರ್ಸ್ ಹೋಗ್ತಾರೆ, ಡೈವರ್ಟ್ ಆಗ್ತಾರೆ. ಮತ್ತೆ ಆ ಬಿಸ್ನೆಸ್ ಪಿಕಪ್ ಮಾಡಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟ. ಇದೆಲ್ಲ ಹೋಟೆಲ್ ಉದ್ಯಮಿಗಳಿಗೆ ಗೊತ್ತು. ಗ್ಯಾಸ್ ಪೂರೈಕೆ ಆಗದೆ ಒಂದೊಂದೇ ಹೋಟೆಲ್ಗಳು ಈಗ ಬಂದಾಗ್ತಾ ಇದ್ದಾವೆ. ಕದಂಬ ಗ್ರೂಪ್ನ ಶ್ರೀಕೃಷ್ಣ ಹೋಟೆಲ್ ಈಗ ಬಂದಾಗಿದೆ. ಗ್ಯಾಸ್ ಇಲ್ಲ, ಅಡುಗೆ ಮಾಡೋದಕ್ಕೆ ಗ್ಯಾಸ್ ಇಲ್ಲ. ಏನ್ ಮಾಡ್ತಾರೆ ಹೇಳಿ ಪಾಪ. ಹೀಗಾಗಿ ಗ್ಯಾಸ್ ಎಮರ್ಜೆನ್ಸಿಯಿಂದಾಗಿ ಬೆಂಗಳೂರಿನ ಹೋಟೆಲ್ಗಳು ಒಂದೊಂದಾಗಿ ಬಂದಾಗ್ತಾ ಇದ್ದಾವೆ. ಗ್ಯಾಸ್ ಕೊರತೆಯಿಂದಾಗಿ ಕದಂಬ ಗ್ರೂಪ್ನ ಹೋಟೆಲ್ ಶ್ರೀಕೃಷ್ಣ ಹೋಟೆಲ್ ಬಂದಾಗಿದೆ. ಅಡುಗೆ ಮಾಡಲು ಗ್ಯಾಸ್ ಸಿಗದೆ ಹೋಟೆಲ್ ಬಂದಾಗಿದೆ. ಬೆಂಗಳೂರಿನಲ್ಲಿ ಜೋರಾಯಿತು ಗ್ಯಾಸ್ ಎಮರ್ಜೆನ್ಸಿ. ಗ್ಯಾಸ್ ಕೊರತೆ, ಕದಂಬ ಗ್ರೂಪ್ನ ಶ್ರೀಕೃಷ್ಣ ಹೋಟೆಲ್ ಬಂದ್. ಮೆಜೆಸ್ಟಿಕ್ನಲ್ಲಿರುವ ಶ್ರೀಕೃಷ್ಣ ಹೋಟೆಲ್ ಬಂದ್. ಅಡುಗೆ ಮಾಡಲು ಗ್ಯಾಸ್ ಇಲ್ಲದೆ ಶ್ರೀಕೃಷ್ಣ ವೈಭವ ಹೋಟೆಲ್ ಬಂದಾಗಿದೆ. ನೋಡಿ, ಶೆಲ್ಟರ್ ಎಳೆದಿದ್ದಾರೆ. ಯಾಕಂತ ಹೇಳಿದ್ರೆ ಓಪನ್ ಮಾಡೋದಕ್ಕೆ ಅಲ್ಲಿ ಅಡುಗೆ ಮಾಡೋದಕ್ಕೆ ಗ್ಯಾಸ್ ಇಲ್ಲ. ಏನ್ ಮಾಡ್ತಾರೆ ಪಾಪ. ಸೌದೆ ಒಲೆಯಲ್ಲಿ ಅಡುಗೆ ಮಾಡಕ್ಕಾಗತ್ತಾ? ಖಂಡಿತ ಇಲ್ಲ. ಹೀಗಾಗಿ ಶ್ರೀಕೃಷ್ಣ ವೈಭವ ಹೋಟೆಲ್, ಕದಂಬ ಗ್ರೂಪ್ನ ಶ್ರೀಕೃಷ್ಣ ವೈಭವ ಹೋಟೆಲ್ ಬಂದಾಗಿದೆ. ಮೆಜೆಸ್ಟಿಕ್ನಲ್ಲಿರುವಂತಹ ಶ್ರೀಕೃಷ್ಣ ವೈಭವ ಹೋಟೆಲ್ ಅನ್ನ ಬಂದ್ ಮಾಡಿದ್ದಾರೆ. ಎಷ್ಟು ಲಾಸ್ ಆಗುತ್ತೆ ಒಂದಿನ ಒಂದು ಹೋಟೆಲ್ ಬಂದಾಯ್ತು ಅಂತ ಹೇಳಿ. ಆದ್ರೆ ಲಕ್ಷಾಂತರ ರೂಪಾಯಿ ಲಾಸ್ ಆಗುತ್ತೆ. ಒಂದು, ಬಾಡಿಗೆ ಕೊಡಬೇಕು, ವರ್ಕರ್ಸ್ಗೆ ಸ್ಯಾಲರಿ ಕೊಡಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ವಾಟರ್ ಬಿಲ್ ಕಟ್ಟಬೇಕು, ಹಾಗೆ BWSSB ಬಿಲ್ ಕಟ್ಟಬೇಕು, ಜೊತೆಗೆ ಇನ್ನಿತರ ಎಕ್ಸ್ಪೆನ್ಸ್ಗಳಿರ್ತವೆ. ಅದ್ರ ಜೊತೆಗೆ ತಂದಿರೋ ತರಕಾರಿ ಮತ್ತೊಂದು ಎಲ್ಲವೂ ಕೂಡ ಹಾಳಾಗುತ್ತೆ. ಒಂದಿನ ಏನಾದ್ರೂ ಹೋಟೆಲ್ ಬಂದಾಯ್ತು ಅಂತ ಹೇಳಿದ್ರೆ ಬೇರೆ ಹೋಟೆಲ್ಗೆ ಕಸ್ಟಮರ್ಸ್ ಹೋಗ್ತಾರೆ, ಡೈವರ್ಟ್ ಆಗ್ತಾರೆ. ಮತ್ತೆ ಆ ಬಿಸ್ನೆಸ್ ಪಿಕಪ್ ಮಾಡಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟ. ಇದೆಲ್ಲ ಹೋಟೆಲ್ ಉದ್ಯಮಿಗಳಿಗೆ ಗೊತ್ತು. ಗ್ಯಾಸ್ ಪೂರೈಕೆ ಆಗದೆ ಒಂದೊಂದೇ ಹೋಟೆಲ್ಗಳು ಈಗ ಬಂದಾಗ್ತಾ ಇದ್ದಾವೆ. ಕದಂಬ ಗ್ರೂಪ್ನ ಶ್ರೀಕೃಷ್ಣ ಹೋಟೆಲ್ ಈಗ ಬಂದಾಗಿದೆ. ಗ್ಯಾಸ್ ಇಲ್ಲ, ಅಡುಗೆ ಮಾಡೋದಕ್ಕೆ ಗ್ಯಾಸ್ ಇಲ್ಲ. ಏನ್ ಮಾಡ್ತಾರೆ ಹೇಳಿ ಪಾಪ. ಹೀಗಾಗಿ ಗ್ಯಾಸ್ ಎಮರ್ಜೆನ್ಸಿಯಿಂದಾಗಿ ಬೆಂಗಳೂರಿನ ಹೋಟೆಲ್ಗಳು ಒಂದೊಂದಾಗಿ ಬಂದಾಗ್ತಾ ಇದ್ದಾವೆ. ಗ್ಯಾಸ್ ಕೊರತೆಯಿಂದಾಗಿ ಕದಂಬ ಗ್ರೂಪ್ನ ಹೋಟೆಲ್ ಶ್ರೀಕೃಷ್ಣ ಹೋಟೆಲ್ ಬಂದಾಗಿದೆ. ಅಡುಗೆ ಮಾಡಲು ಗ್ಯಾಸ್ ಸಿಗದೆ ಹೋಟೆಲ್ ಬಂದಾಗಿದೆ. ಬೆಂಗಳೂರಿನಲ್ಲಿ ಜೋರಾಯಿತು ಗ್ಯಾಸ್ ಎಮರ್ಜೆನ್ಸಿ. ಗ್ಯಾಸ್ ಕೊರತೆ, ಕದಂಬ ಗ್ರೂಪ್ನ ಶ್ರೀಕೃಷ್ಣ ಹೋಟೆಲ್ ಬಂದ್. ಮೆಜೆಸ್ಟಿಕ್ನಲ್ಲಿರುವ ಶ್ರೀಕೃಷ್ಣ ಹೋಟೆಲ್ ಬಂದ್. ಅಡುಗೆ ಮಾಡಲು ಗ್ಯಾಸ್ ಇಲ್ಲದೆ ಶ್ರೀಕೃಷ್ಣ ವೈಭವ ಹೋಟೆಲ್ ಬಂದಾಗಿದೆ. ನೋಡಿ, ಶೆಲ್ಟರ್ ಎಳೆದಿದ್ದಾರೆ.
ಯಾಕಂತ ಹೇಳಿದ್ರೆ ಓಪನ್ ಮಾಡೋದಕ್ಕೆ ಅಲ್ಲಿ ಅಡುಗೆ ಮಾಡೋದಕ್ಕೆ ಗ್ಯಾಸ್ ಇಲ್ಲ. ಏನ್ ಮಾಡ್ತಾರೆ ಪಾಪ, ಸೌದೆ ಒಲೆಯಲ್ಲಿ ಅಡುಗೆ ಮಾಡಕ್ಕಾಗತ್ತಾ? ಖಂಡಿತ ಇಲ್ಲ. ಹೀಗಾಗಿ ಶ್ರೀಕೃಷ್ಣ ವೈಭವ ಹೋಟೆಲ್, ಕದಂಬ ಗ್ರೂಪ್ನ ಶ್ರೀಕೃಷ್ಣ ವೈಭವ ಹೋಟೆಲ್ ಬಂದ್ ಆಗಿದೆ. ಮೆಜೆಸ್ಟಿಕ್ ನಲ್ಲಿರುವಂತಹ ಶ್ರೀಕೃಷ್ಣ ವೈಭವ ಹೋಟೆಲ್ ಅನ್ನ ಬಂದ್ ಮಾಡಿದ್ದಾರೆ. ಎಷ್ಟು ಲಾಸ್ ಆಗುತ್ತೆ, ಒಂದಿನ ಒಂದು ಹೋಟೆಲ್ ಬಂದಾಯ್ತು ಅಂತ ಹೇಳಿ ಆದ್ರೆ ಲಕ್ಷಾಂತರ ರೂಪಾಯಿ ಲಾಸ್ ಆಗುತ್ತೆ. ಒಂದು, ಬಾಡಿಗೆ ಕೊಡಬೇಕು, ವರ್ಕರ್ಸ್ಗೆ ಸ್ಯಾಲರಿ ಕೊಡಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ವಾಟರ್ ಬಿಲ್ ಕಟ್ಟಬೇಕು, ಹಾಗೆ BWSSB ಬಿಲ್ ಕಟ್ಟಬೇಕು, ಜೊತೆಗೆ ಇನ್ನಿತರ ಎಕ್ಸ್ಪೆನ್ಸ್ ಗಳಿರ್ತವೆ. ಅದ್ರ ಜೊತೆಗೆ ತಂದಿರೋ ತರಕಾರಿ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಹಾಳಾಗುತ್ತೆ. ಒಂದಿನ ಏನಾದ್ರೂ ಹೋಟೆಲ್ ಬಂದಾಯ್ತು ಅಂತ ಹೇಳಿದ್ರೆ ಬೇರೆ ಹೋಟೆಲ್ಗೆ ಕಸ್ಟಮರ್ಸ್ ಹೋಗ್ತಾರೆ, ಡೈವರ್ಟ್ ಆಗ್ತಾರೆ. ಮತ್ತೆ ಆ ಬಿಸ್ನೆಸ್ ಪಿಕಪ್ ಮಾಡಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟ. ಇದೆಲ್ಲ ಹೋಟೆಲ್ ಉದ್ಯಮಿಗಳಿಗೆ ಗೊತ್ತು. ಗ್ಯಾಸ್ ಪೂರೈಕೆ ಆಗದೆ ಒಂದೊಂದೇ ಹೋಟೆಲ್ಗಳು ಈಗ ಬಂದಾಗ್ತಾ ಇದ್ದಾವೆ. ಕದಂಬ ಗ್ರೂಪ್ನ ಶ್ರೀಕೃಷ್ಣ ಹೋಟೆಲ್ ಈಗ ಬಂದಾಗಿದೆ. ಗ್ಯಾಸ್ ಇಲ್ಲ, ಅಡುಗೆ ಮಾಡೋದಕ್ಕೆ ಗ್ಯಾಸ್ ಇಲ್ಲ. ಏನ್ ಮಾಡ್ತಾರೆ ಹೇಳಿ ಪಾಪ. ಹೀಗಾಗಿ ಗ್ಯಾಸ್ ಎಮರ್ಜೆನ್ಸಿಯಿಂದಾಗಿ ಬೆಂಗಳೂರಿನ ಹೋಟೆಲ್ಗಳು ಒಂದೊಂದಾಗಿ ಬಂದಾಗ್ತಾ ಇದ್ದಾವೆ. ಗ್ಯಾಸ್ ಕೊರತೆಯಿಂದಾಗಿ ಕದಂಬ ಗ್ರೂಪ್ನ ಹೋಟೆಲ್ ಶ್ರೀಕೃಷ್ಣ ಹೋಟೆಲ್ ಬಂದಾಗಿದೆ. ಅಡುಗೆ ಮಾಡಲು ಗ್ಯಾಸ್ ಸಿಗದೆ ಹೋಟೆಲ್ ಬಂದಾಗಿದೆ. ಬೆಂಗಳೂರಿನಲ್ಲಿ ಜೋರಾಯಿತು ಗ್ಯಾಸ್ ಎಮರ್ಜೆನ್ಸಿ. ಗ್ಯಾಸ್ ಕೊರತೆ, ಕದಂಬ ಗ್ರೂಪ್ನ ಶ್ರೀಕೃಷ್ಣ ಹೋಟೆಲ್ ಬಂದ್. ಮೆಜೆಸ್ಟಿಕ್ನಲ್ಲಿರುವ ಶ್ರೀಕೃಷ್ಣ ಹೋಟೆಲ್ ಬಂದ್. ಅಡುಗೆ ಮಾಡಲು ಗ್ಯಾಸ್ ಇಲ್ಲದೆ ಶ್ರೀಕೃಷ್ಣ ವೈಭವ ಹೋಟೆಲ್ ಬಂದಾಗಿದೆ. ನೋಡಿ, ಶೆಲ್ಟರ್ ಎಳೆದಿದ್ದಾರೆ. ಯಾಕಂತ ಹೇಳಿದ್ರೆ ಓಪನ್ ಮಾಡೋದಕ್ಕೆ ಅಲ್ಲಿ ಅಡುಗೆ ಮಾಡೋದಕ್ಕೆ ಗ್ಯಾಸ್ ಇಲ್ಲ. ಏನ್ ಮಾಡ್ತಾರೆ ಪಾಪ, ಸೌದೆ ಒಲೆಯಲ್ಲಿ ಅಡುಗೆ ಮಾಡಕ್ಕಾಗತ್ತಾ? ಖಂಡಿತ ಇಲ್ಲ. ಹೀಗಾಗಿ ಶ್ರೀಕೃಷ್ಣ ವೈಭವ ಹೋಟೆಲ್, ಕದಂಬ ಗ್ರೂಪ್ನ ಶ್ರೀಕೃಷ್ಣ ವೈಭವ ಹೋಟೆಲ್ ಬಂದಾಗಿದೆ. ಮೆಜೆಸ್ಟಿಕ್ ನಲ್ಲಿರುವಂತಹ ಶ್ರೀಕೃಷ್ಣ ವೈಭವ ಹೋಟೆಲ್ ಅನ್ನ ಬಂದ್ ಮಾಡಿದ್ದಾರೆ. ಎಷ್ಟು ಲಾಸ್ ಆಗುತ್ತೆ, ಒಂದಿನ ಒಂದು ಹೋಟೆಲ್ ಬಂದಾಯ್ತು ಅಂತ ಹೇಳಿ ಆದ್ರೆ ಲಕ್ಷಾಂತರ ರೂಪಾಯಿ ಲಾಸ್ ಆಗುತ್ತೆ. ಒಂದು, ಬಾಡಿಗೆ ಕೊಡಬೇಕು, ವರ್ಕರ್ಸ್ಗೆ ಸ್ಯಾಲರಿ ಕೊಡಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ವಾಟರ್ ಬಿಲ್ ಕಟ್ಟಬೇಕು, ಹಾಗೆ BWSSB ಬಿಲ್ ಕಟ್ಟಬೇಕು, ಜೊತೆಗೆ ಇನ್ನಿತರ ಎಕ್ಸ್ಪೆನ್ಸ್ ಗಳಿರ್ತವೆ. ಅದ್ರ ಜೊತೆಗೆ ತಂದಿರೋ ತರಕಾರಿ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಹಾಳಾಗುತ್ತೆ. ಒಂದಿನ ಏನಾದ್ರೂ ಹೋಟೆಲ್ ಬಂದಾಯ್ತು ಅಂತ ಹೇಳಿದ್ರೆ ಬೇರೆ ಹೋಟೆಲ್ಗೆ ಕಸ್ಟಮರ್ಸ್ ಹೋಗ್ತಾರೆ, ಡೈವರ್ಟ್ ಆಗ್ತಾರೆ. ಮತ್ತೆ ಆ ಬಿಸ್ನೆಸ್ ಪಿಕಪ್ ಮಾಡಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟ. ಇದೆಲ್ಲ ಹೋಟೆಲ್ ಉದ್ಯಮಿಗಳಿಗೆ ಗೊತ್ತು.